ಇಲ್ಲ. ನಿನ್ನೆ ಸಂಜೆ ಸುಮಾರು ಬೇಡಲ್ಲ ನಿನ್ನೆ ಸಂಜೆ ಸುಮಾರು 3:45 ಗಂಟೆಗೆ ಕಾಪು ತಾಲೂಕು ಮುದ್ರಂಗಡಿ ಗ್ರಾಮದಲ್ಲಿ ಸೆಂಟ್ ಸೇವಿಯರ್ಸ್ ಚರ್ಚ್ ಕಾಂಪ್ಲೆಕ್ಸ್ ಮುಂದ್ಗಡೆ ಡೇವಿಡ್ ಡಿಸೂಸಾ ಎಂಬವರನ್ನು ಇಬ್ಬರು ಜನ ಬೈಕಲ್ಲಿ ಮತ್ತೊಬ್ಬ ವ್ಯಕ್ತಿ ನಡ್ಕೊಂಡು ಸೈಡಿಂದ ಬಂದು ಅವರನ್ನು ತೋರಿಸಿ ಅವರು ಗಾಡಿಗೆ ಹತ್ತುವಾಗ ಕ್ಲೋಸ್ ರೇಂಜಲ್ಲಿ ಬಂದು ಪಿಸ್ಟಲಿಂದ ಫೈರ್ ಮಾಡಿರೋದ್ರ ಬಗ್ಗೆ ನಮಗೆ ಪೊಲೀಸರಿಗೆ ಮಾಹಿತಿ ಸಿಗ್ತದೆ. ತದನಂತರ ಕಾಪು ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇತರ ಸ್ಟಾಫು CCTV ಪರಿಶೀಲನೆಯನ್ನು ನಡೆಸಿದ್ದೀವಿ. ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಇನ್ಕ್ಲೂಡಿಂಗ್ ವೆಸ್ಟರ್ನ್ ರೇಂಜ್ IG ಅಮಿತ್ ಸಿಂಗ್ ಸರ್ ಸಹ ಸ್ಪಾಟಿಗೆ ಬಂದು ನಾವು ತನಿಖೆಯನ್ನು ಶುರು ಮಾಡಿದ್ದೀವಿ. ಮೊದಲನೇದಾಗಿ ಆ ವಿಚಾರ ಸಂಬಂಧಪಟ್ಟ ಹಾಗೆ ಶಿರ್ವಾ ಪೊಲೀಸ್ ಠಾಣೆಯಲ್ಲಿ CR ನಂಬರ್ 66/2026 ಅಂಡರ್ ಸೆಕ್ಷನ್ 103, 35 BNS ಮತ್ತು 3 and 25 ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ ಅಡಿಯಲ್ಲಿ ನಾವು FIR ದಾಖಲೆಯನ್ನು ಮಾಡಿಕೊಂಡು ನಾವು ತನಿಖೆ ಶುರು ಮಾಡಿದ್ದೀವಿ. ಅಲ್ಲೇ ಸ್ಪಾಟಲ್ಲಿ ಅವ್ರದ್ದು ಆಫೀಸಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬರು ಎಂಪ್ಲಾಯಿ ಕಡೆಯಿಂದನೇ ನಾವು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಅವರ ಐ ವಿಟ್ನೆಸ್ ಸಹ ಇದ್ದಾರೆ. ತನಿಖೆ ಮಾಡಿದಾಗ ನಾವು ಈ ವ್ಯಕ್ತಿ ಯಾರು ತೀರೋಗಿರುವಂಥ ವ್ಯಕ್ತಿ ಡೇವಿಡ್ ಡಿಸೂಸಾ ಅವರ ಹಿನ್ನೆಲೆ ಮತ್ತು ಹಳೆಯ ಕೇಸ್ ಡೀಟೇಲ್ಸು ಮತ್ತು ಯಾವ ಕಾರಣಕ್ಕೆ ಆಗಿರಬಹುದು ಅಂತ ಎಲ್ಲ ಕಡೆ ನಾವು ಪರಿಶೀಲಿಸಿದ್ದೀವಿ. ಅದರಿಂದ ನಮಗೆ ಇದು ಆರ್ಥಿಕ ವ್ಯವಹಾರ ಸಂಬಂಧಪಟ್ಟದಾಗಿರಬಹುದು ಅಂತ ಮೇನ್ ಅನುಮಾನ ಬಂದಿದೆ. ಅದರೊಟ್ಟಿಗೆ ಈ ಬಂದು ಏನು ಅಸಾಲ್ಟ್ ಮಾಡಿದ್ದಾರೆ ಅಥವಾ ಫೈರಿಂಗ್ ಮಾಡಿದ್ದಾರೆ ಅವರು ಹಿಂದಿಯಲ್ಲಿ ಮಾತಾಡಿರುವಂಥದ್ದು ಐ ವಿಟ್ನೆಸಸ್ ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಯಾವುದಾದ್ರೂ ನಾರ್ತ್ ಇಂಡಿಯನ್ ವ್ಯಕ್ತಿಗಳೊಟ್ಟಿಗೆ ಅಥವಾ ಗ್ರೂಪ್ಗಳೊಟ್ಟಿಗೆ ಏನಾದರೂ ಸಮಸ್ಯೆ ಇದೆ ಅಂತ ರೀತಿಯಲ್ಲಿ ನಾವು ತನಿಖೆ ಆ ಸೈಡಿಗೆ ಮಾಡಿದಾಗ ನಮಗೆ ಕೆಲವೊಂದು ಅನುಮಾನಗಳು ಬಂದಿದೆ. ಇನ್ ದ ಮೀನ್ ವೈಲ್ ಆರೋಪಿಗಳು 4 ಗಂಟೆಗೆ ಒಫೆನ್ಸ್ ಮಾಡಿದ ಮೇಲೆ ಉಡುಪಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಬೈಂದೂರು ಶಿರೂರು ಕಡೆಯಿಂದಿದ್ರೆ ಅಟ್ಲೀಸ್ಟ್ ಒಂದು 1.5 to 2 hours ಆ ಸ್ಪಾಟಿಂದ ಟ್ರಾವೆಲ್ ಮಾಡಬೇಕು. ಅಥವಾ ಮಂಗಳೂರು ಕಡೆಗೆ ಆದರೆ ಪಡುಬಿದ್ರಿ ಕಡೆಯಿಂದ ಅಂದರೆ ಒಂದು 35-40 ಮಿನಿಟ್ಸ್ ಬೇಕು. ಅದೇ ರೀತಿ ನಮ್ಮ ಹೆಬ್ರಿ ಆಗುಂಬೆ ಕಡೆಯಿಂದಿದ್ದರೆ ಅದು ಆಗ್ತದೆ ಒಂದು 1.5 hour ಅಂತ ನಿಟ್ಟಿನಲ್ಲಿ ನಾವು ಎಲ್ಲ ಕಡೆ ಚೆಕ್ ಪೋಸ್ಟ್ ಅಳವಡಿಸಿದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿ ತ್ವರಿತವಾಗಿ ಸರ್ಚನ್ನು ಶುರು ಮಾಡಿದ್ದೀವಿ. ಅದಾದಮೇಲೆ ಅದರೊಟ್ಟಿಗೆ ನಮ್ಮ ಕುಂದಾಪುರ ಮತ್ತು ಉಡುಪಿ ರೈಲ್ವೆ ಸ್ಟೇಷನ್ಗಳಲ್ಲೂ ನಾವು ಚೆಕಿಂಗ್ ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಉತ್ತರ ಕನ್ನಡ ಜಿಲ್ಲಾ SP ಅವರ ಹತ್ರ ಮಾತಾಡಿ ಸಿರ್ಸಿ, ಕುಮಟಾ ಮತ್ತು ಇತರ ಏರಿಯಾಗಳಲ್ಲಿ ರೋಡ್ ಚೆಕ್ ಪೋಸ್ಟ್ಗಳು ಮಾಡಿದ್ದೀವಿ. ಅದೇ ರೀತಿ ಭಟ್ಕಳ ರೈಲ್ವೆ ಸ್ಟೇಷನ್, ಅಂಕೋಲಾ ಮತ್ತು ಇತರ ರೈಲ್ವೆ ಸ್ಟೇಷನ್ಗಳಲ್ಲೂ ಚೆಕ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದರೊಟ್ಟಿಗೆ ರೈಲ್ವೆ ಪೊಲೀಸ್ ಫೋರ್ಸ್ ಒಟ್ಟಿಗೇನು ನಾವು ಸಸ್ಪೆಕ್ಟ್ಗಳದ್ದು ಏನು CCTV ಫುಟೇಜಲ್ಲಿ ಫೋಟೋ ಸಿಕ್ಕಿದೆ ರೈಲ್ವೆ ಪೊಲೀಸ್ ಮತ್ತು ಅವರಿಗೂ ನಾವು ಶೇರ್ ಮಾಡಿ ರೈಲ್ವೆ ಪೊಲೀಸ್ ಗ್ರೂಪ್ಗಳಲ್ಲೂ ಅದನ್ನು ಸರ್ಕ್ಯುಲೇಟ್ ಮಾಡಿದ್ದೀವಿ. ಇದಾದ ನಂತರ ಈ ಸರ್ಚ್ ಪ್ರಾಸೆಸ್ ನಡೀತಾ ಇರುವಾಗ ಒಂದು ಕಡೆ ನಮ್ಮ ಬೈಂದೂರಲ್ಲಿ ಒಂದು ಚೆಕ್ ಪೋಸ್ಟ್ ಹತ್ರ ಬಂದಿರುವಂಥ ಒಂದು ಬಸ್ಸಿನವರು ಪೊಲೀಸ್ ಚೆಕ್ಕಿಂಗ್ ಎಲ್ಲ ಕಡೆ ನೋಡಿ 3 ವ್ಯಕ್ತಿಗಳು ಹಿಂದೆ ಇಳಿದು ಬೇರೆ ಬೇರೆ ಕಡೆ ಬೈಂದೂರು ಮತ್ತು ಎಡ್ತರೆ ಮತ್ತು ಈ ಥರ ಏರಿಯಾಗಳಲ್ಲಿ ಬೇರೆ ಬೇರೆ ಕಡೆ ಇಳಿದು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಅದರ ಮೇಲೆ ನಾವು ಬೈಂದೂರಲ್ಲಿ ನಾವು ಸರ್ಚನ್ನು ತುಂಬ ವೈಡಾಗಿ ಸರ್ಚ್ ಮಾಡ್ತೀವಿ. ನಮ್ಮ ಈ ಕುಂದಾಪುರ ಸಬ್ ಡಿವಿಷನಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಉಡುಪಿ ಸಬ್ ಡಿವಿಷನಲ್ಲಿರುವಂಥ ಸಿಬ್ಬಂದಿಗಳನ್ನು ಸಹ ನಾವು ಬೈಂದೂರು ಕಡೆಗೆ ಕಳಿಸಿ ಸರ್ಚನ್ನು ಶುರು ಮಾಡಿದ್ದೀವಿ. ಪ್ಯಾರಲಲ್ಲಿ ಈ ಇಳಿದು ಹೋಗಿರುವಂಥವರು ಬೇರೆ ಬಸ್ ಹತ್ತಿ ಮುಂದೆ ಹೋಗಿರಬಹುದು ಅಂತ ಪಾಸಿಬಿಲಿಟಿ ಇರೋದರಿಂದ ಭಟ್ಕಳ ಕಡೆ ಮತ್ತು ಉತ್ತರ ಕನ್ನಡದಲ್ಲೂ ಸರ್ಚನ್ನು ತ್ವರಿತಪಡಿಸಿದ್ದೀವಿ. ಅದಾದ ನಂತರ ನಾವು ಚೆಕ್ಕಿಂಗ್ ಮಾಡುವಾಗ ಇದೇ ಥರ ಅಲ್ಲಿಂದ ಒಂದು ಮಾಹಿತಿ ಬಂದಿದೆ. ಒಬ್ಬ ವ್ಯಕ್ತಿ ಅನುಮಾನಾಸ್ಪದ ರೀತಿಯಲ್ಲಿ ಹೊತ್ತಿನೇನೆ ಕಡೆ ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದಾಗ ನಮ್ಮ ಪೊಲೀಸ್ ತಂಡ ಅದರ ಮೇಲೆ ಹೋಗಿ ಸರ್ಚ್ ಮಾಡಿದಾಗ ಅದರಲ್ಲಿದ್ದ ನಮ್ಮ ಈ ಪ್ರಕರಣದಲ್ಲಿ ಶೂಟರ್ ಆಗಿರುವಂತಹ ರಾಜು ಅವರು ಈತ ಅಂತ ಹೇಳಿ ಉತ್ತರ ಪ್ರದೇಶ್ ಮೂಲದವರು. ಆ ವ್ಯಕ್ತಿ ವಿತ್ ಅವರ ಬ್ಯಾಗ್ ಆ್ಯಂಡ್ ವೆಪನ್ ಅಲ್ಲಿ ಕಂಡು ಬಂದಿದೆ. ಅವರನ್ನು ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋದರಲ್ಲಿ ನಮ್ಮ PSI ತೇಜಸ್ವಿ ಅವರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬಟ್ ಅವರನ್ನು ಮತ್ತು ಅವ್ರ ಹತ್ರ ವೆಪನ್ ಇರೋದರಿಂದ ಮತ್ತು ಅವರು ವೆಪನ್ ಫೈರ್ ಮಾಡಿರೋದ್ರಿಂದ ಮತ್ತು ಸೆಲ್ಫ್ ಪ್ರೊಟೆಕ್ಷನಲ್ಲಿ ಅವರಿಗೆ ಫೈರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡು ಕೂಡಲೇ ಬೈಂದೂರು ಆಸ್ಪತ್ರೆಗೆ ಹೋಗಿ
ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಟ್ಟು, ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಅಜ್ಜರ್ ಕಾರ್ಡ್ ಹಾಗೂ ಆಮೇಲೆ KMCಗೆ ಶಿಫ್ಟ್ ಮಾಡಿದ್ದೀವಿ. ಅದಲ್ಲದೆ ಉಳಿದ ಇಬ್ಬರು ಆರೋಪಿಗಳು ಇದೇ ರೀತಿ ಮುಂದೆ ಹೋಗಿರ್ತಾರೆ ಅಂತ ಹೇಳಿ ಅದರ ಬಗ್ಗೆ ಸರ್ಚ್ ನಮ್ಮ ಟೀಮ್ಸು ಭಟ್ಕಳ ಸೈಡಿಗೆ ಹೋಗಿದ್ದಾರೆ. ನಮ್ಮ ಇಲ್ಲಿಂದ ಈ ಡೈರೆಕ್ಷನ್ ಅಲ್ಲಿಗೆ ನಾವು ಸರ್ಚ್ ಮಾಡ್ತಿದ್ವಿ, ಆ ಸೈಡಿಂದ ಉತ್ತರ ಕನ್ನಡದವರು ಸರ್ಚ್ ಮಾಡ್ತಿದ್ವಿ. ಅದಾದಮೇಲೆ ಇವತ್ತು ಬೆಳಗಿನ ಜಾವ ಉಳಿದ ಇಬ್ಬರು ಜನ ಆರೋಪಿಗಳು, ಒಬ್ಬರು ಭಟ್ಕಳದಲ್ಲಿ, ಇನ್ನೊಬ್ಬರು ಕುಮಟದಲ್ಲಿ ಇದೇ ರೀತಿ ಬಸ್ ಚೆಕ್ಕಿಂಗಲ್ಲಿ ನಮಗೆ ಸಿಕ್ಕಿರ್ತಾರೆ. ಈ 3 ಜನ ಆರೋಪಿಗಳದ್ದು CCTVಯಲ್ಲಿ ತುಂಬ ಕ್ಲಿಯರಾಗಿ ಮ್ಯಾಚಿಂಗ್ ಆಗಿರೋದ್ರಿಂದ ಮತ್ತು ಅವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಇದರಲ್ಲಿ ಮೇನ್ ಆರೋಪಿಯಾಗಿರುವಂತಹ ರಾಜು ಎಂಬವರು ಉತ್ತರ ಪ್ರದೇಶನವರು. ಅವ್ರ ಮೇಲೆ ನಮಗೆ ಸದ್ಯಕ್ಕೆ ಪೊಲೀಸ್ ರೆಕಾರ್ಡ್ಸಲ್ಲಿ 26 ಪ್ರಕರಣಗಳು ಸಿಕ್ಕಿದೆ. ಅದರಲ್ಲಿ ಇದೇ ಥರ ವೆಪನ್ಸ್ ಯೂಸ್ ಮಾಡಿರುವಂಥದ್ದು, ಮರ್ಡರು, ಎಕ್ಸ್ಟಾರ್ಷನ್ ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಆಗಿರುವಂಥದ್ದು, ಈ ಥರ ಸುಮಾರು, ಮತ್ತು ರಾಬರಿ, ಈ ಥರ ಸುಮಾರು ಪ್ರಕರಣಗಳು ನಮಗೆ 5 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾಡಿದ್ದಾಗಿ ಕಂಡು ಬಂದಿದೆ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್ ಮತ್ತು ಇತರ ಸ್ಟೇಟ್ಗಳಲ್ಲಿ 5 ಸ್ಟೇಟ್ಗಳಲ್ಲಿ ಆರೋಪಿ A1 ಸದ್ಯಕ್ಕೆ ನಮಗೆ ಸಿಕ್ಕಿರುವಂಥದ್ದು. ಇನ್ನೂ ಅಡಿಷ್ನಲ್ ಕೇಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ, ನಮಗೆ ಫುಲ್ ಡೇಟಾ ಸಿಗಲಿಲ್ಲ. ಇನ್ನೊಬ್ಬ ಆರೋಪಿ ಅಜಯ್ ರಸ್ತೋಗಿ ಎಲಿಯಾಸ್ ಅನ್ಮೋಲ್ ಅಂತ ಹೇಳಿ, ಅವರು ಉತ್ತರಾಖಂಡ್ ಮೂಲದವರು. ಅವ್ರದ್ದು ಸದ್ಯಕ್ಕೆ 2018 ನಂತರ ಆಗಿರುವಂಥ ಕೇಸಸ್ ನೋಡಿದರೆ ಅವರ ಮೇಲೂ ಸದ್ಯಕ್ಕೆ ನಮಗೆ 8 ಪ್ರಕರಣಗಳಾಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಸಹ 4 ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಗಿರುವಂಥದ್ದು ಕಂಡು ಬಂದಿದೆ. 3ನೇ ಆರೋಪಿ ಜಿಯಾವುಲ್ಲಾ ಅಂತ ಹೇಳಿ, ಜಿಯಾವುಲ್ ವಾಜುಲ್ ಶೇಖ್ ಎಲಿಯಾಸ್ ದೀಪಕ್ ಅಂತ ಹೇಳಿ, ಆ ವ್ಯಕ್ತಿದು ಕ್ರಿಮಿನಲ್ ಹಿನ್ನೆಲೆ ಚೆಕ್ ಮಾಡಿದಾಗ ಮುಂಬೈ ಪೊಲೀಸಲ್ಲಿ ಸದ್ಯಕ್ಕೆ 12 ಕೇಸಸ್ದು ಡೀಟೇಲ್ಸ್ ಸಿಕ್ಕಿದೆ. ಅದರಲ್ಲಿ ರಾಬರಿ, ಡೆಕಾಯಿಟಿ, ಫೈರಿಂಗ್ ಇನ್ಸಿಡೆಂಟ್ಸ್ ಆಗಿರೋದೆಲ್ಲ ನಮಗೆ ಕಂಡು ಬಂದಿದೆ. ಮತ್ತು ಫರ್ದರ್ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಳಿಸಿ ಪ್ರತಿಯೊಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಮತ್ತೆ ಮಾಹಿತಿ ಕಲೆ ಹಾಕ್ತೀವಿ. ಸೊ ಇದೊಂದು ಕ್ಲಿಯರ್ ಕಟ್ ಪ್ರೊಫೆಷ್ನಲ್ ಸುಪಾರಿ ಗ್ಯಾಂಗ್ ಬಂದಿರುವಂಥದ್ದು. ಮತ್ತು ಇದೇ ಥರ ಸುಮಾರು ಪ್ರಕರಣಗಳಿಗೆ ಹಿಂದೆ ಮಾಡಿ ತಲೆಮರೆಸ್ಕೊಂಡು ಒಂದು ಸ್ಟೇಟಿಂದ ಬೇರೆ ಸ್ಟೇಟಿಗೆ ಓಡಾಡಿರುವಂಥ ವ್ಯಕ್ತಿಗಳಂತ ನಮಗೆ ಕ್ಲಿಯರ್ ಕಟ್ಟಾಗಿ ಈಗ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಿರುವುದು, ಇವರಿಗೆ ಯಾರು ಈ ಸುಪಾರಿ ಕೊಟ್ಟಿದ್ದಾರೆ, ಅದೇ ರೀತಿ ಯಾವ ಕಾರಣಕ್ಕೆ ಈ ವ್ಯಕ್ತಿ ನಮ್ಮ ಡೇವಿಡ್ ಡಿಸೂಸ ಅವರನ್ನು ಮರ್ಡರ್ ಮಾಡೋಕ್ಕೆ ಆಗಿದೆ ಅಂಥದ್ದು. ಸೊ ನಮಗೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ನಾರ್ತ್ ಇಂಡಿಯಾದಲ್ಲಿರುವಂತಹ ಒಂದು ಸ್ಟೇಟಲ್ಲಿರುವಂತಹ ಒಬ್ಬ ವ್ಯಕ್ತಿ, ಇವರೊಟ್ಟಿಗೆ ಫೈನಾನ್ಷಿಯಲ್ ವ್ಯವಹಾರ ಇದ್ದ ಒಬ್ಬ ವ್ಯಕ್ತಿ ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರುವುದು. ಅದು ಸದ್ಯಕ್ಕೆ ತನಿಖೆಯಲ್ಲಿ ಇರೋದರಿಂದ ಅದರದ್ದು ಫರ್ದರ್ ಡೀಟೇಲ್ಸ್ ನಮಗೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಮತ್ತು ಅದಲ್ಲದೆ ಇಲ್ಲಿ ಅವರು ಘಟನೆಗೆ ಯೂಸ್ ಮಾಡಿರುವಂಥ ಮೋಟರ್ ಸೈಕ್ಲು ಯರ್ಮಾಳ್ ಹತ್ರ ಬಿಟ್ಟು ಹೋಗಿರುವಂಥದ್ದು ನಮ್ಮ ಗಮನಕ್ಕೆ ಬಂದು ಅದನ್ನು ಮಹಾಜರ್ ಮಾಡಿ ಸೀಸ್ ಮಾಡಿದ್ದೀವಿ. ಅದೇ ರೀತಿ ಘಟನೆಗೆ ಯೂಸ್ ಮಾಡಿರುವಂಥ ಪಿಸ್ಟಲ್ ಏನಿದೆ ಅದನ್ನು ಸೀಸ್ ಮಾಡಿ ರಿಕವರಿ ಆಗಿದೆ. ಇವರೆಲ್ಲ ಪ್ರೊಫೆಷ್ನಲ್ಸ್ ಇದ್ದಾರೆ. ಪ್ರತಿಯೊಬ್ಬರ ಹತ್ರ 2-3 ಫೋನ್ಸು ಮತ್ತು 3 ಅಥವಾ 4 ಸಿಮ್ ಕಾರ್ಡ್ಸು. ಮತ್ತು ಯಾವ ಲೆವೆಲಿಗೆ ಅಂತ ಹೇಳಿದರೆ, ಇದರಲ್ಲಿ ಇರುವಂಥ 3 ವ್ಯಕ್ತಿಗಳಿಗೆ ಒಬ್ಬೊಬ್ರದ್ದು ನಿಜವಾದ ಹೆಸರು ಅಥವಾ ಐಡೆಂಟಿಟಿ ಬಗ್ಗೆ ಫುಲ್ ಕ್ಲಾರಿಟಿ ಇಲ್ಲ. ಆ ಒಂದು ಲೆವೆಲ್ ಆಫ್ ಪ್ರತಿಯೊಬ್ಬರಿಗೂ 2-3 ಐಡೆಂಟಿಟೀಸ್ ಇಟ್ಕೊಂಡು ಪ್ರೊಫೆಷ್ನಲ್ ಕಿಲ್ಲರ್ಸ್ ಆಗಿ ಓಡಾಡ್ತಿರುವಂಥದ್ದು ಕಂಡು ಬಂದಿದೆ. ಘಟನಾ ಸ್ಥಳದಲ್ಲಿ ಬಂದು ಮಾಡಿರುವಂಥವರಿಗೆ ಕೋಆರ್ಡಿನೇಟ್ ಮಾಡಿದ 3 ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ. ಅದಲ್ಲದೆ ಇವರಿಗೆ ಮತ್ತೆ ಲೋಕಲಿ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟಿರುವಂಥದ್ದು. ನಮಗೆ ತಿಳಿದ ಪ್ರಕಾರ ಇವರು 2 ತಿಂಗಳ ಮುಂಚೆ ಇಲ್ಲಿ ಬಂದು ರೆಕ್ಕಿ ಮಾಡಿ ಹೋಗಿದ್ದಾರೆ. ಕೆಲವೊಂದು ಸ್ವಲ್ಪ ಟೈಮ್ ಇಲ್ಲಿ ಸ್ಟೇ ಮಾಡಿದ್ದಾರೆ, ಉಡುಪಿಯಲ್ಲೇ ಸ್ಟೇ ಮಾಡಿದ್ದಾರೆ ಅಂತಲೂ ಮಾಹಿತಿ ಇದೆ. ಸೊ ಇದಕ್ಕೆಲ್ಲ ಯಾರು ಸಾಥ್ ಕೊಟ್ಟಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ಮತ್ತೆ ತನಿಖೆ ಮುಂದುವರಿಸಿ ಇಲ್ಲಿ ಲೋಕಲ್ ಯಾರು ಇವರಿಗೆ ಈ ಮನೆ ಕೊಟ್ಟಿದ್ದು ಇದೆಲ್ಲ ಸಪೋರ್ಟ್ ಏನಿದೆ ಅದನ್ನು ನಾವು ಪತ್ತೆ ಮಾಡ್ತೀವಿ. ಅದಲ್ಲದೆ ಇವ್ರದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸು, ಕಾಲ್ ಡೇಟಾ ರೆಕಾರ್ಡ್ಸು ಮತ್ತು ಈ ಥರ ಏನು ಸೈಂಟಿಫಿಕ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋಕ್ಕಾಗ್ತದೆ ಅದೆಲ್ಲ ನಾವು ಕಲೆಕ್ಟ್ ಮಾಡ್ತಿದ್ದೀವಿ. ಈಗಾಗಲೇ ಒಬ್ಬ ಸಸ್ಪೆಕ್ಟ್ ವ್ಯಕ್ತಿಯನ್ನು ನಮಗೆ ಡೌಟ್ ಇರುವಂಥದ್ದಕ್ಕೆ ನಮ್ಮ ತಂಡ ಆಲ್ರೆಡಿ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಹೊರಟಿದ್ದಾರೆ. ಅವರು ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡ್ತಾರೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಮತ್ತು ಇದಾಗಿರುವಂಥದ್ದು ಬೇಸಿಕಲಿ ನಮಗೆ ತಿಳಿದ ಪ್ರಕಾರ ಏನು UPCLಲ್ಲಿ ಕಾಂಟ್ರಾಕ್ಟ್ ವರ್ಕ್ ಕೆಲಸ ಮಾಡ್ತಿದ್ದಾರೆ ಅದರ ಸಂಬಂಧಪಟ್ಟಾಗೆ ಹಣದ ವಿಚಾರದಲ್ಲಿ
ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಆಗಿರುವಂತಹ ಹಣದ ವಿಚಾರದ ವ್ಯತ್ಯಾಸ ಅಂತ ನಮಗೆ ಸಿಕ್ಕಿರುವಂಥ ಎವಿಡೆನ್ಸಸ್ಸು ಮತ್ತು ಕನೆಕ್ಟ್ ಆಗಿರುವಂಥ ಸೈಂಟಿಫಿಕ್ ಎವಿಡೆನ್ಸಸ್ಸಿಂದ ಇದುವರೆಗೂ ಗೊತ್ತಾಗಿರೋದು. ಮತ್ತು ತನಿಖೆ ಮುಂದುವರಿಯುವಾಗ ಮತ್ತು ಇದರ ಬಗ್ಗೆ ಅಡಿಷ್ನಲ್ ಮಾಹಿತಿಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. ಸರ್, ಆ ಗುತ್ತಿಗೆ ಎಲ್ಲಿಯವರು ಹಿಂದೆ ಬೆಳೆಸ್ಕೊಂಡು ಆ ಗುತ್ತಿಗೆ ತಗೊಂಡುಕೊಂಡವರ ವ್ಯಕ್ತಿ ಎಲ್ಲಿಯವರಂತ ಒನ್ ಆಫ್ ನಾನು ಹೇಳಿದ್ದು ಉತ್ತರ ಪ್ರದೇಶ್, ಹರಿಯಾಣ, ರಾಜಸ್ಥಾನ್, ಪಂಜಾಬ್ ಈ ಏರಿಯಾದಿಂದ ಇದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಇರೋದು. ಅದನ್ನು ಹುಡುಕಲಿಕ್ಕೆ ನಮ್ಮ ಟೀಮ್ ಕಳಿಸಿದ್ದೀವಿ. ಈ ಹಣದ ಡಿಸ್ಕಷನ್ ಬಂದಾಗ ಒಂದು ಅಂದಾಜೊಂದು 2 ರಿಂದ 3 ಕೋಟಿ ಹಣದ ವಿಚಾರ ಸಂಬಂಧಪಟ್ಟಾಗ ಆಗಿರುವ ಘಟನೆ ಅಂತ ನಮಗೆ ಗೊತ್ತಾಗಿದೆ. ಹಣದು ಮತ್ತು ಕೆಲವೊಂದು ಮೆಟೀರಿಯಲ್ಸ್ ಸಂಬಂಧಪಟ್ಟಾಗ. ಈಗ ಸ್ಪೆಸಿಫಿಕ್ ಡೀಟೇಲ್ಸ್ ಈಗ ನನಗೆ ಹೇಳೋಕ್ಕಾಗಲ್ಲ, ಬಟ್ ಓವರಾಲ್ ಒಂದು 3 ಕೋಟಿ ರೂಪಾಯಿ ಹಣದ ವ್ಯವಹಾರ ಕೊಡಲಿಕ್ಕೂ ಬರಲಿಕ್ಕೂ ಇರುವಂಥದ್ದು ಮಿಕ್ಸ್ ಸೇರಿ ಒಂದು 3 crores 2 to 3 crores ಹಣದ ವ್ಯವಹಾರದ್ದು ಇಶ್ಯೂ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅದು ತನಿಖೆ ಮಾಡ್ತಾ ಇದ್ದೀವಿ. ನನಗೆ ಸ್ಪೆಸಿಫಿಕ್ಲಿ ಈಗ ಅದರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಈಗಲೂ ನಮಗೆ ಮೇಲ್ಮೇಲಿಂದ ಮೋಟಿವು ಮತ್ತು ಈ ಥರ ಡೀಟೇಲ್ಸ್ ಗೊತ್ತಾಗಿರೋ ಸ್ಪೆಸಿಫಿಕ್ಸು ಯಾವ ಅಮೌಂಟ್ ಎಷ್ಟು ಯಾರಿಗೆ ಕೊಡಲಿಕ್ಕಿತ್ತು ಅದರ ಬಗ್ಗೆ ಫುಲ್ ಕ್ಲಾರಿಟಿ ನಮಗಿಲ್ಲ. ಹಾಗೆ ನಾನು ಈಗ ಹೇಳಿದರೆ ತಪ್ಪಾಗ್ತದೆ. ಕೆಲವರನ್ನು ನಾವು ವಶಕ್ಕೆ ತಗೊಂಡು ತನಿಖೆ ಮಾಡ್ತಾ ಇದ್ದೀವಿ, ಬಟ್ ಅರೆಸ್ಟ್ ಏನೂ ಅಲ್ಲ. ಸುಮಾರು ಜನರನ್ನು ನಾವು ಲೋಕಲಿ ಸಪೋರ್ಟ್ ಮಾಡಿದವರು ಮತ್ತು ಇತರ ವ್ಯಕ್ತಿಗಳನ್ನು ನಾವು ಕರೆದು ಎನ್ಕ್ವೈರಿ ಮಾಡ್ತಿದ್ದೀವಿ. ಇವರೊಟ್ಟಿಗೆ ಸಂಪರ್ಕಿಸಿದ್ದವರು ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸಂಪರ್ಕಿಸಿದ್ದ ವ್ಯಕ್ತಿಗಳು. ಸೊ ಯಾವ ರೀತಿಯಲ್ಲಿ ಅವರ ಮಧ್ಯದಲ್ಲಿದ್ದ ವ್ಯವಹಾರ ಇತ್ತು ಮತ್ತು ಇತರ ವಿಚಾರಗಳು ನಾವು ತನಿಖೆಯಲ್ಲಿದ್ವಿ. ಬಟ್ ಕೆಲವು ವ್ಯಕ್ತಿಗಳನ್ನು ನಾವು ತನಿಖೆಗೆ ಒಳಪಡಿಸಿದ್ದೀವಿ. ಈಗ ನಮ್ಮದು CCTV ಫುಟೇಜ್ ಪ್ರಕಾರ ಕೃತ್ಯ ಆ ವ್ಯಕ್ತಿಯನ್ನು ತೋರಿಸಿ ಒಬ್ಬ ವ್ಯಕ್ತಿ ನಡ್ಕೊಂಡು ಆ ಡೈರೆಕ್ಷನಿಗೆ ಹೋಗ್ತಾರೆ ಮತ್ತು 2 ಜನ ಬೈಕಲ್ಲಿ ಹೋಗ್ತಾರೆ. ಆಮೇಲೆ 3ನೇ ವ್ಯಕ್ತಿ ಆ ಬೈಕಲ್ಲಿ ಹತ್ತಿ ಹೋಗಿದ್ದಾರೆ ಅಥವಾ ಬೇರೆ ಗಾಡಿಯಲ್ಲಿ ಹೋಗಿದ್ದಾರೆ, CCTV ಚೆಕ್ ಮಾಡಬೇಕಾಗ್ತದೆ. ಬೈಕು ಅದೇ ಬೈಕಲ್ಲಿ ಲೋಕಲಿ ಯಾರೋ ಸಪ್ಲೈ ಮಾಡಿದ್ದಾರೆ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ಇರೋದು, ಅದು ಕಂಡುಹಿಡಿತೀವಿ ಅಂತ ನಮ್ಮದು ಪ್ರಿಲಿಮಿನರಿ ಅಸೆಸ್ಮೆಂಟ್. ಬೇರೆ ಎಲ್ಲಿಂದಾದ್ರೂ ತಂದಿದ್ದಾರೆ ನೋಡಬೇಕು. ಬಟ್ ಬೈಕಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕಿರೋದು, ನಕಲಿ ನಂಬರ್ ಪ್ಲೇಟ್. ಸ್ಕೂಲ್ ಬಸ್ದು ನಂಬರ್ ಪ್ಲೇಟ್ ಹಾಕಿದ್ದಾರೆ. ಸ್ಕೂಲ್ ಬಸ್ದು ನಂಬರ್ ಪ್ಲೇಟ್ ಹಾಕಿದ್ದಾರೆ ಬೈಕ್ ಮೇಲೆ. ಅದೇ ನಂಬರ್ ಹಾಕಿದ್ದಾರೆ, ಆ ಪ್ಲೇಟ್ ಕದ್ದು ಹಾಕಿದ್ದಾರೆ. ಕರ್ನಾಟಕದಲ್ಲಿ ಇದುವರೆಗೂ ಇವ್ರದ್ದು ಯಾವುದು ಕೇಸಸ್ ಬಗ್ಗೆ ನಮಗೆ ಮಾಹಿತಿ ಸಿಗಲಿಲ್ಲ. ಇದು ನಮ್ಮ ಅನುಮಾನ ಪ್ರಕಾರ ಈ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಅಥವಾ ಈ ಥರ ಇದು ಮಾಡಬೇಕು ಅಂತ ಪ್ಲ್ಯಾನ್ ಅಟ್ಲೀಸ್ಟ್ 2 months ಬಿಫೋರ್ ಸ್ಟಾರ್ಟ್ ಆಗಿದೆ. ರೀಸೆಂಟ್ಲಿ ಆಗಿರೋದಲ್ಲ, ಕನಿಷ್ಠ ಒಂದು 2 ತಿಂಗಳು ಮುಂಚಿಂದನೇ ಈ ಸಂಚು ಶುರು ಆಗಿದೆ. ನಾವು ಫೋನ್ ಮತ್ತು ಈ ಥರದ ಅನಾಲಿಸಿಸ್ ಮಾಡುವಾಗ ಗೊತ್ತಾಗ್ತದೆ. ಬಟ್ ಪ್ಲ್ಯಾನಿಂಗ್ ಹ್ಯಾಸ್ ಸ್ಟಾರ್ಟೆಡ್ 2 months ಬ್ಯಾಕ್. ಈ ವ್ಯಕ್ತಿಗಳು ಒಂದು 2 ತಿಂಗಳು ಮುಂಚೆ ಇಲ್ಲಿ ಬಂದು ಇದರಲ್ಲಿ ಒಬ್ಬರಿಬ್ಬರು ವ್ಯಕ್ತಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ ಪರಿಸ್ಥಿತಿ ಏನಿದೆ ಅಂತ, ಎಲ್ಲಿದೆ ಅಂತ. ನಮಗೆ ಈ ಬೇರೆ ಬೇರೆ ಸ್ಟೇಟ್ದು ಡೇಟಾ ಬರಲಿಕ್ಕಿದೆ, ಅಲ್ಲಿ ಅರೆಸ್ಟ್ ಆಗಿದೆ ಇಲ್ವಾ ಅಥವಾ ಅದೇ ರೀತಿ ಅಲ್ಲಿ ಆಗಿರೋ ಸೆಕ್ಷನ್ಸ್ ಡೀಟೇಲ್ಸ್ ನಮಗೆ ಫುಲ್ ಡೀಟೇಲ್ ಆಗಿ ಸಿಗಲಿಲ್ಲ. ಅದು ಸಿಗುವಾಗ ನಾನೇ ಗ್ರೂಪಿಗೆ ಶೇರ್ ಮಾಡ್ತೀನಿ. ಐ ವಿಲ್ ಶೇರ್ ಇಟ್ ವಿತ್ ಯು. ಇನ್ನೂ ನನ್ನ ಅನಿಸಿಕೆ ಪ್ರಕಾರ ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿರುವಂಥದ್ದು ಸ್ಪಾಟಲ್ಲಿ ಆಗಿರುವಂಥದ್ದು. ಇನ್ನೂ ಸುಮಾರು ಕೆಲಸ ಉಳಿದಿದೆ. ಅದಾದಮೇಲೆ ಡೆಫಿನೆಟ್ಲಿ ವಿ ವಿಲ್ ರೆಕಮೆಂಡ್ ಫಾರ್ ಅರೆಸ್ಟ್ ಆ್ಯಂಡ್ ರಿವಾರ್ಡ್ಸ್. ಬಟ್ ಇದೊಂದು ಲಾಜಿಕಲ್ ಕನ್ಕ್ಲೂಷನ್ಗೆ ತರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 3 ಜನ ಒಟ್ಟಿಗೆ ಬಸ್ಸಲ್ಲಿ ಇದ್ರಂತ. ನಾವು ಪೊಲೀಸ್ ಚೆಕ್ ಪೋಸ್ಟ್ ನೋಡಿಕೊಂಡು ಮುಂಚೆನೇ ಇಳಿದು, ನಮ್ಮ ಚೆಕ್ ಪೋಸ್ಟ್ ಮುಂದೆಲ್ಲ ಅದಕ್ಕೆ ಮುಂಚೆನೇ ಇಳಿದು ಅವರು ತಪ್ಪಿಸ್ಕೊಂಡಿದ್ದಾರೆ. ಬಸ್ನವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರೈವೇಟ್ ಬಸ್ ಭಟ್ಕಳ ಡೈರೆಕ್ಷನಲ್ಲಿ ಹೋಗ್ತೈತೆ. ಅವ್ರದ್ದು ಪ್ಲ್ಯಾನ್ ಇವರದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವರು 3 ಜನ ಫಸ್ಟ್ ಒಂದು ಬಸ್ ಹತ್ತಿ ಮತ್ತು ಸಪ್ರೇಟ್ ಬಸ್ಗಳಲ್ಲಿ ಹತ್ತಿ ಮತ್ತು ಮಧ್ಯದಲ್ಲಿ ಟ್ರೈನಿಗೆ ಶಿಫ್ಟ್ ಆಗಿ
ಇವರು ಮೂರು ಬೇರೆ ಬೇರೆ ಸ್ಟೇಟಿಂದ ಇರೋದ್ರಿಂದ ಒಂದು ವರ್ಕ್ ಮುಗಿದರೆ ಮತ್ತೆ ಅವರು ಒಟ್ಟಿಗೆ ಒಂದೇ ಕಡೆಗೆ ಹೋಗುವಂಥದ್ದು ಆ ಥರ ಪ್ಲ್ಯಾನಿಂಗ್ ಏನೂ ಇಲ್ಲ. ಮತ್ತು ಅವರು ಈ ಪ್ರೊಫೆಷ್ನಲ್ ಕಿಲ್ಲರ್ಸ್ ಇರೋದ್ರಿಂದ ಅವರು ಒಬ್ಬೊಬ್ಬರ ಹತ್ರ ಇಂಟ್ರ್ಯಾಕ್ಷನು ಸಹ ಮಾಡಲ್ಲ. ಒಬ್ಬೊಬ್ಬರ ಹತ್ರ ಫೋನ್ ಕರೆ ಮಾಡಿ ಮಾತಾಡೋದು ಆ ಥರ ಇಂಟ್ರ್ಯಾಕ್ಷನ್ ಸಹ ಇಲ್ಲ. ಅದೆಲ್ಲ ಮುಂಚೆನೇ ಫಿಕ್ಸ್ ಮಾಡಿ ಬಂದಿರ್ತಾರೆ. ಇನ್ಫ್ಯಾಕ್ಟ್ ನಮಗೆ ಅವ್ರ ಕೈಯಿಂದ ಸಿಕ್ಕಿರುವಂಥ ಮೊಬೈಲ್ ಫೋನ್ಸ್ ಇದೆ, ನಮಗೆ ಇನ್ನೊಂದಿನ ಕಾಲ ತಡೆ ಆಗಿದ್ದರೆ ಆ ಫೋನುಗಳು ಸಿಗ್ತಾ ಇರಲಿಲ್ಲ. ಅದೆಲ್ಲ ಆ ಕೆಲಸಕ್ಕೋಸ್ಕರ ತೆಗೆದ ಫೋನು ಕೆಲಸ ಆದಮೇಲೆ ಡಿಸ್ಟ್ರಾಯ್. ಸರ್ ಎಷ್ಟು ಅಮೌಂಟಿಗೆ ಸುಪಾರಿ ಕೊಟ್ಟಿದ್ದಾರೆ? ಈಗ ನಮಗೆ ಒಂದು ಆರೋಪಿಗಳಿಗೆ ಒಂದು 2 ಲಕ್ಷ ಹತ್ತಿರ ಇದುವರೆಗೂ ದುಡ್ಡು ಬಂದಿರೋದ್ರ ಬಗ್ಗೆ ನಮಗೆ ಸ್ಪೆಸಿಫಿಕ್ ಮಾಹಿತಿ ಇದೆ. ಇದುವರೆಗೂ ಫೈನಲ್ ಅಮೌಂಟ್ ಎಷ್ಟಿಗೆ ಹಾಕಿದ್ದಾರೆ, ಯಾರು ಕೊಟ್ಟಿದ್ದಾರೆ, 3 ಮಂದಿಗೆ ಒಬ್ಬರದ್ದು ಅಕೌಂಟಲ್ಲಿ ನಮಗೆ ಸಿಕ್ಕಿರೋದು. ಉಳಿದವ್ರದ್ದು ಅಕೌಂಟ್ ಡೀಟೇಲ್ಸ್ ರಾಜು A1 ಅಕೌಂಟಿಗೆ. ಈ ಘಟನೆ ಆಗಲಿಕ್ಕೆ ಮುಂಚೆನೂ ಆಗಿದೆ, ಕೆಲವೊಂದು ಇನ್ಸ್ಟಾಲ್ಮೆಂಟಲ್ಲಿ ಘಟನೆ ಆದಮೇಲೂ ಕೆಲವೊಂದು ಅಮೌಂಟ್ ಬಂದಿದೆ. 2 ಲಕ್ಷ ಮೇಲೆ. 9mm ಪಿಸ್ಟಲ್ ಅದು ಒಳ್ಳೆ ಕಂಡೀಷನಲ್ಲಿದೆ. ಆ್ಯಕ್ಚುಲಿ ಅದು ಎಲ್ಲಿಂದ ಪ್ರೊಕ್ಯೂರ್ ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಫೊರೆನ್ಸಿಕ್ ನಮ್ಮ ಬ್ಯಾಲಿಸ್ಟಿಕ್ಸ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಚೆಕ್ ಮಾಡಬೇಕು. ಯಾರು ಇಲ್ಲ, ಅದೆಲ್ಲ ತನಿಖೆಯಲ್ಲಿದೆ. ನಾನು ಹೇಳಿದ್ದೇನಲ್ಲ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಗಳೆಲ್ಲ ಈಗ ತನಿಖೆಯಲ್ಲಿ ಈಗ ಆಗಿ 24 ಗಂಟೆ ಈಗ ಆಗಿದೆ. ಸೊ ಇನ್ನೂ ನಮಗೆ ಸ್ವಲ್ಪ ಸುಮಾರು ಎಲ್ಲ ಟೀಮ್ಸ್ ಒಟ್ಟಿಗೆ ವರ್ಕ್ ಮಾಡ್ತಿರೋದ್ರಿಂದ ಇದು ಬೇಗ ಆಗಿರೋದು. ಅದು 2 ಜಿಲ್ಲೆ ಪೊಲೀಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ನಮ್ಮ IG ವೆಸ್ಟರ್ನ್ ರೇಂಜ್ ಅಮಿತ್ ಸಿಂಗ್ ಸರ್ 2 ಡಿಸ್ಟ್ರಿಕ್ಟಿಂದನೂ ಎಲ್ಲ ರೀತಿಯಲ್ಲೂ ಒಟ್ಟಿಗೆ ಮಾಡ್ತೀವಿ ಅಂತ ಕೋಆರ್ಡಿನೇಟ್ ಮಾಡಿರೋದ್ರಿಂದ ಇಷ್ಟು ತ್ವರಿತವಾಗಿ ಈ ಸೆನ್ಸಿಟಿವ್ ಕೇಸನ್ನು ನಮಗೆ ಕ್ರ್ಯಾಕ್ ಮಾಡೋಕ್ಕಾಗಿರುವಂಥದ್ದು. ಬಟ್ ಇಟ್ ಈಸ್ ಓನ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. ಇನ್ನು ಮುಂದೆ ತನಿಖೆ ಮಾಡಿ ಇದರ ಹಿಂದೆ ಇರುವಂಥ ವ್ಯಕ್ತಿಗಳನ್ನು ಸಹ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಒಂದು ತಂಡ ಹೋಗಿದೆ. ಈಗ ಟೀಮ್ ರಚನೆ ಆಗಿರೋದು ನಿನ್ನೆ ನಿಜ ಹೇಳಬೇಕಾದ್ರೆ ಉಡುಪಿ ಜಿಲ್ಲಾ ಪೊಲೀಸಲ್ಲಿರೋ ಪ್ರತಿಯೊಬ್ಬರು ಸಬ್ ಇನ್ಸ್ಪೆಕ್ಟರ್ ಒಂದು ಅಥವಾ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಟು ದ್ಯಾಟ್ ಎಕ್ಸ್ಟೆಂಟ್ ನಾನು ಇದು ಹೇಳ್ಬೋದು, ಭಟ್ಕಳ ಸಬ್ ಡಿವಿಷನಲ್ಲಿ ಇರುವಂಥವರು ಮತ್ತು ಇರುವಂಥ ಸಬ್ ಇನ್ಸ್ಪೆಕ್ಟರ್ಸು ಸಹ ಒಂದು ಅಥವಾ ಚೆಕ್ಕಿಂಗು ಅಥವಾ ಇನ್ನು ರೈಲ್ವೆ ಸ್ಟೇಷನಿಗೆ ಹೋಗೋದು ಇನ್ನೊಂದು ಮತ್ತೊಂದು ಬೇರೆ ರೀತಿಯಲ್ಲಿ ಇದ್ದಿದ್ರು. ಸ್ಪೆಸಿಫಿಕ್ಲಿ ಟೀಮ್ ಅಂತ ಹೇಳಲಿಕ್ಕೆ ಇವಾಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಟೀಮ್ CCTV ಒಂದು ಕಡೆಯಲ್ಲಿ ಫಾಲೋ ಮಾಡ್ತಿದ್ರೆ, ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಟೀಮು ಒಬ್ಬ ಆರೋಪಿದು CCTV ಫುಟೇಜ್ ಫಾಲೋ ಮಾಡ್ತಿದ್ರು, ಇನ್ನೊಬ್ಬರು ನಮ್ಮದು ಹೆಡ್ ಕ್ವಾರ್ಟರಲ್ಲಿ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮು ಇವರದು ಬ್ಯಾಕ್ಗ್ರೌಂಡ್ ಡೇಟಾ ಕ್ರಿಮಿನಲ್ ಹಿನ್ನೆಲೆ ನಮ್ಮದು ಕ್ರಿಮಿನಲ್ ರೆಕಾರ್ಡ್ಸಲ್ಲಿ ಚೆಕಿಂಗ್ ಮಾಡ್ತಾಯಿತ್ತು. ಸೊ ನಿನ್ನೆ ಉಡುಪಿ ಜಿಲ್ಲಾ ಪೊಲೀಸಲ್ಲಿ ಯಾರೂ ಸಹ ಈ ಕೇಸಲ್ಲಿ ಇನ್ವಾಲ್ವ್ ಆಗದೇ ಇರಲಿಲ್ಲ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಸುಮಾರು ಉಡುಪಿ ಮತ್ತು ನಮ್ಮ ಭಟ್ಕಳ ಕುಮಟಾ ಸೇರಿಸಿದರೆ ರೈಲ್ವೆ ಸ್ಟೇಷನು ಮತ್ತು ಈ ಥರ ಏರಿಯಾದಲ್ಲೆಲ್ಲ ಡಿಪ್ಲಾಯ್ಮೆಂಟ್ ನೋಡಿದ್ದೆವು. ಸುಮಾರು ಒಂದು ಕನಿಷ್ಠ 500ಕ್ಕಿಂತ ಜಾಸ್ತಿ ಪೊಲೀಸ್ ಆಫೀಸರ್ಸು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಈ ಕಳೆದ 24 ಅವರ್ಸಲ್ಲಿ ಆ್ಯಕ್ಟಿವ್ಲಿ ಪ್ರಯತ್ನ ಪಟ್ಟಿರೋದ್ರಿಂದ ಇದು ತ್ವರಿತವಾಗಿ ನಮಗೆ ಬೇಗ ಸಾಲ್ವ್ ಮಾಡೋಕ್ಕಾಗಿದೆ ಅಂತ. ಮತ್ತು ಅವ್ರದ್ದು ಇಂಜರೀಸ್ದು ಡೀಟೇಲ್ಸು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಹೇಳೋಕ್ಕಾಗ್ತದೆ. ನಾನೀಗ ಹೇಳಿ ಅದು ತಪ್ಪಾಗಿದ್ರೆ ಸರಿಯಾಗಲ್ಲ. ಬಟ್ 2 ಮಿನಿಮಮ್ 2 ಅಲ್ವಾ? 3 ರೌಂಡ್ಸ್ ಅವ್ರ ಅವರ ಮೇಲೆ ಫೈರ್ ಆಗಿರೋದು ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿರೋದು. ಮತ್ತು ಎಷ್ಟು ಬಾಡಿಯಲ್ಲೇ ಸಿಕ್ಕಿದೆ, ಎಷ್ಟು ಸ್ಪಾಟಲ್ಲಿ ಸಿಕ್ಕಿದೆ, ಅದು ಫಾರೆನ್ಸಿಕ್ ಟೀಮ್ನವ್ರಿಗೆ ರಿಪೋರ್ಟ್ ಕೊಡುವಾಗ ನಮಗೆ ಕ್ಲಾರಿಟಿ ಬರ್ತದೆ. 9mm ಅದು ರಿವಾಲ್ವರಾ 6 10 10 ರೌಂಡ್ಸ್ ಇದೆ. ಅದರದ್ದು ಕೆಪಾಸಿಟಿ 10 ರೌಂಡ್ ಇದೆ 9mm ಪಿಸ್ಟಲ್. ಓಕೆ, ನನಗೆ ಗೊತ್ತಿಲ್ಲ. ಅದರಲ್ಲಿ ಸಿಮ್ ಕಾರ್ಡ್ಗಳು, ಮೊಬೈಲ್ ಫೋನ್ಗಳು ಮತ್ತು ಬಟ್ಟೆ ಇಷ್ಟು ಸಿಕ್ಕಿರೋದು. ಅದೇ ನಮಗೆ ಒಂದು ಅಂದಾಜು ಒಂದು 2 ತಿಂಗಳು ಮುಂಚೆ ಒಂದು ರೌಂಡ್ ಬಂದು ರೆಕ್ಕೆ ಮಾಡಿ ಹೋಗಿದ್ದಾರೆ. ಆಮೇಲೆ ಕೆಲವೊಂದು ಒಂದು ವಾರ ಮುಂಚೆ ಉಡುಪಿಯಲ್ಲಿ ಸ್ಟೇ ಮಾಡಿರೋದು. ಓಕೆ, ಥ್ಯಾಂಕ್ ಯು. ಈಗ ಜಸ್ಟ್ ಅರೆಸ್ಟು ಮಾಡಿಕೊಂಡು ಮತ್ತು ಫರ್ದರ್ ನಾವು ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ 3 ವ್ಯಕ್ತಿಗಳು. ಅದರಲ್ಲಿ A1 ಆಲ್ರೆಡಿ ಹಾಸ್ಪಿಟಲೈಸ್ಡ್ ಇದ್ದಾರೆ. ಸೊ ಅವ್ರದ್ದು ಸರಿ ಆದಮೇಲೆ
ಔಟ್ ಆಫ್ ಡೇಂಜರ್ ಏನು ಸಮಸ್ಯೆ ಇಲ್ಲ. ಮತ್ತು A2 A3 ಬೆಳಗ್ಗೆ ಸಿಕ್ಕಿರುವಂಥದ್ದು, ಅವರನ್ನು ಆದಷ್ಟು ಬೇಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮತ್ತೆ ತನಿಖೆ ಮುಂದುವರಿತೀವಿ. ಓಕೆ, ಥ್ಯಾಂಕ್ ಯು.